ಮುಖ್ಯಮಂತ್ರಿಗಳೇ, ನಿಮ್ಮದೇ ರಾಜ್ಯದ ರಾಜಧಾನಿಯಲ್ಲಿರ್ತಕ್ಕಂಥ ಒಂದು ಮಾಲ್ ಒಳಗೆ ನೀವೇನಾದ್ರೂ ಪಂಚೆ ಉಟ್ಕೊಂಡು ಹೋದ್ರೆ ನಿಮ್ಮನ್ನ ಬಿಡೋದಿಲ್ಲ. ಹೌದು, ಇದು ಅಚ್ಚರಿ ಆದ್ರೂ ಸಹ ಸತ್ಯ. ಯಾಕೆ ಅಂದ್ರೆ ಈ GT ಮಾಲ್ ಒಳಗೆ ಯಾರೇ ಪಂಚೆ ಹಾಕೊಂಡು ಬಂದ್ರು ಸಹ ಒಳಗೆ ಬರಬೇಡಿ, ನೋ ಎಂಟ್ರಿ ಅಂತ ಹೇಳ್ತಾರಂತೆ. ದಿನನಿತ್ಯ CM ಹಾಕೊಳ್ಳೋದೆ ಪಂಚೆ. CM ಬರ್ತಾರಪ್ಪ, ನಿಮ್ಮ ಮಾಲ್ಗೆ ಬರ್ತಾರೆ, ನೀವು ಪಂಚೆ ಹಾಕೊಂಡಿದ್ದೀರಿ ಬರಬೇಡಿ ಅಂತ ಏನಾದ್ರೂ ತಡೀತೀರೋ? ತಡೆಯುವಂತ ಧೈರ್ಯ ನಿಮಗಿದೆಯೋ? CM ಪಂಚೆ ಹಾಕೊಂಡು ಬಂದ್ರೆ ಎಂಟ್ರಿನೇ ಇರೋದಿಲ್ವಾ? GT ಮಾಲ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂದ್ರೆ ವೀಕ್ಷಕರೇ, GT ಮಾಲ್ಗೆ ರೈತನೊಬ್ಬ ಪಂಚೆಯನ್ನ ಹಾಕೊಂಡು ಬರ್ತಾರೆ. ಆದ್ರೆ GT ಮಾಲ್ನವರು ಆ ರೈತನಿಗೆ ಅವಮಾನ ಮಾಡಿದ್ದಾರೆ. ಮಾಲ್ ಒಳಗೆ ಬಿಡದೆ ಅವರನ್ನ ಹೊರಗಡೆನೆ ನಿಲ್ಸಿರೋದು. ಸೆಕ್ಯೂರಿಟಿಯ ಒಳಗೆ ಬಿಡದೆ, ಸೆಕ್ಯೂರಿಟಿ ಒಳಗಡೆ ಬಿಡದೆ ಅಲ್ಲಿ ಒಂದು ರೀತಿಯಾಗಿ ಅನುಚಿತವಾಗಿ ಅಪಮಾನ ಮಾಡುವ ರೀತಿಯಲ್ಲಿ ವರ್ತನೆಯನ್ನು ತೋರಿಸಿರುವಂಥದ್ದು. ನಮ್ಮ ಮಾಲ್ ರೂಲ್ಸ್ ಅಂತ ಉಡಾಫೆಯ ಉತ್ತರವನ್ನ ಕೊಟ್ಟಿದ್ದಾರೆ ಸೂಪರ್ವೈಸರ್. ಅನ್ನದಾತನಿಗೆ ಮಾಡಿರ್ತಕ್ಕಂಥ ಅವಮಾನ ಅಪಮಾನ ಇದು. ರೈತ ಬೆಳೆಯುವಂತ ಅನ್ನ ಬೇಕು, ರೈತ ಬೆಳೆಯುವಂತ ತರಕಾರಿ ಬೇಕು, ನಿಮ್ಗೆ ಹೊಟ್ಟೆ ತುಂಬಬೇಕು. ಆದ್ರೆ ರೈತ ಮಾತ್ರ ಬೇಡವಾ? ರೈತ ಬೇಡವಾ ನಿಮಗೆ? ಪ್ಯಾಂಟು ಶರ್ಟು ಹಾಕೊಂಡು ಟಿಪ್ ಟಾಪ್ ಆಗಿ ಸೂಟ್ ಕೇಸ್ ಕೈಯಲ್ಲಿ ಹಿಡ್ಕೊಂಡೇ ಬರ್ಬೇಕಾ ನಿಮ್ಮ GT ಮಾಲ್ಗಳಿಗೆ? ತೀರಾ ಇತ್ತೀಚೆಗೆ ವೀಕ್ಷಕರೇ, ತೀರಾ ಇತ್ತೀಚೆಗೆ ಬೆಂಗಳೂರಿನ ಪ್ರತಿಷ್ಠಿತ ಮತ್ತು ಬೆಂಗಳೂರಿಗರ ಒಂದು ರೀತಿಯಾಗಿ ನಾಡಿ ಮಿಡಿತ ಅಂತ ಹೇಳುವಂತ ನಮ್ಮ ಮೆಟ್ರೋದಲ್ಲೂ ಸಹ ಇದೇ ರೀತಿಯಾಗಿ ಅನ್ನದಾತನಿಗೆ ಅವಮಾನ ಮಾಡಲಾಗಿತ್ತು. ಈಗ GT ಮಾಲ್ನ ಸರದಿ ಇವ್ರಿಗಿಷ್ಟ ಬಂದಂಗೆ ವರ್ತನೆಯನ್ನು ತೋರಿಸ್ತಾ ಇದ್ದಾರೆ. ರೈತ ದೇಶದ ಬೆನ್ನೆಲುಬು ಅಂತ ಕರಿತೀವಿ. ರೈತನಿಗೆ ಗೌರವ ಕೊಡದೆ ಹೋದ್ರೆ ಖಂಡಿತವಾಗ್ಲೂ ನಮಗೆ ಆ ದೇವರು ಸಹ ಕ್ಷಮಿಸೋದಿಲ್ಲ. ಅಂಥದ್ರಲ್ಲಿ ಈ GT ಮಾಲ್ನವರು ರೈತ ಪಂಚೆ ಹಾಕೊಂಡು ಬಂದ ಅನ್ನೋ ಕಾರಣಕ್ಕೋಸ್ಕರ ಒಳಗಡೆನೆ ಬಿಟ್ಟಿಲ್ಲ. ಫಕೀರಪ್ಪ ಅಂತ ರೈತನ ಹೆಸರು. ಒಳಗಡೆ ಪಂಚೆ ಹಾಕೊಂಡು ಬಂದ್ರು ಅನ್ನೋ ಕಾರಣಕ್ಕೋಸ್ಕರ ಒಳಗೆ ಬಿಡದೆ ಹೊರಗಡೆನೆ ನಿಲ್ಸ್ಕೊಂಡು ಅವರಿಗೆ ಅವಮಾನವನ್ನ ಮಾಡಿದ್ದಾರೆ GT ಮಾಲ್ನವರು. ಹಾಗಾದ್ರೆ GT ಮಾಲ್ ಓನರ್ ಅನ್ನ ತಿನ್ನೋದಿಲ್ವಾ? ಹೊಟ್ಟೆಗೆ ಏನ್ ತಿಂತಾರೆ ಹಾಗಾದ್ರೆ? ಅನ್ನ ತಿನ್ನಲ್ವಾ ಅವರು? ಹಾಗಾದ್ರೆ ಹಿಂಗೆ ಅನ್ನದಾತನಿಗೆ ಅವಮಾನ. ಒಂದಲ್ಲ, ನಾವಿವತ್ತೇನು ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ, ನಮ್ಮ ಮೂಲ ಕೃಷಿನೇ. ನಾವು ಒಂದಲ್ಲ ನಮ್ಮ ಮೂಲವನ್ನು ಹುಡುಕ್ತಾ ಹೋದ್ರೆ ನಮ್ಮ ಪೂರ್ವಜರು, ನಮ್ಮ ತಂದೆನೋ, ನಮ್ಮ ತಾತನೋ, ನಮ್ಮ ಮುತ್ತಾತನೋ, ಇವತ್ತು ನಾವು ಸಿಟಿಲಿ ಬಿಂದಾಸಾಗಿ ಬದುಕ್ತಾ ಇರ್ಬೋದು, ಟಿಪ್ ಟಾಪ್ ಆಗಿ ಹೈಫೈ ಆಗಿ ಬದುಕ್ತಾ ಇರ್ಬೋದು, ಫುಲ್ AC ರೂಮಲ್ಲಿ ಕುತ್ಕೊಂಡು ಬದುಕ್ತಾ ಇರಬಹುದು. ಆದರೆ ನಮ್ಮ ಮೂಲ, ನಮ್ಮ ತಂದೆನೋ ತಾತನೋ ಮುತ್ತಾತನೋ ನಮ್ಮ ಮೂಲವನ್ನು ಕೆದಕ್ತಾ ಹೋದ್ರೆ ಅವರು ಉಳುಮೆ ಮಾಡ್ದಂಥವ್ರೆ, ಅವರು ಕೃಷಿ ಮಾಡ್ದಂಥವ್ರೆ, ಅವರು ಭತ್ತ ಬೆಳೆದಂಥವ್ರೆ, ಅವರು ತರಕಾರಿ ಬೆಳೆದಂಥವ್ರೆ, ಅವರು ರೈತರೇ, ಹೊಟ್ಟೆಗೆ ಅನ್ನ ಕೊಡುವಂಥ ರೈತರು. ಅಂಥವ್ರನ್ನ ಅವಮಾನ ಮಾಡ್ತೀರಿ ಅನ್ನೋದಾದ್ರೆ ನಿಮಗೆ ಏನು ಹೇಳಬೇಕು? GT ಮಾಲ್ನ ಈ ಒಂದು ವರ್ತನೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಗ ಪ್ಯಾಂಟು ಶರ್ಟು ಹಾಕೊಂಡು ಬಂದಿದ್ದಾನಂತ ಮಗನನ್ನೇ ಬಿಡ್ತಾರಂತೆ. ತಂದೆ ಪಂಚೆ ಉಟ್ಕೊಂಡ್ಬಂದ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ತಂದೆಯನ್ನ ಬಿಟ್ಟಿಲ್ವಂತೆ ಒಳಗಡೆ. ನಾಳೆ ಮುಖ್ಯಮಂತ್ರಿಗಳು ಬರ್ತಾರಪ್ಪ ಪಂಚೆ ಉಟ್ಕೊಂಡು. ಮುಖ್ಯಮಂತ್ರಿಗಳ ಡ್ರೆಸ್ ಕೋಡ್ ಸಹ ಪಂಚೆನೆ, ಅವರು ಯಾವಾಗಲೂ ಪಂಚೆಯಲ್ಲೇ ಇರ್ತಾರೆ. ಹಾಗಾದ್ರೆ CM ಅನ್ನ ಬಿಡದೇ ಇರುವಂತ ಒಂದು ಧೈರ್ಯವನ್ನ ತೋರಿಸ್ತೀರಾ ನೀವು? ಮುಖ್ಯಮಂತ್ರಿಗಳನ್ನ ಬಿಡದೇ ಇರುವಂತ ಧೈರ್ಯವನ್ನ ತೋರಿಸ್ತೀರಾ? ಅಷ್ಟು ಧೈರ್ಯ ಇದೆಯಾ ನಿಮಗೆ? ಮಾಡಿ ನೋಡೋಣ. CM ಅನ್ನು ಕರ್ಕೊಂಬಂದು ನಿಲ್ಲಿಸ್ತೀವಿ, ನೀವು ಒಳಗಡೆ ಬಿಡದೇ ಇರಿ ನೋಡೋಣ. ನೋಡಿ, ಮುಖ್ಯಮಂತ್ರಿಗಳು ಸಹ ಅದೇ ರೀತಿಯಾಗಿರ್ತಾರೆ, ಯಾವಾಗಲೂ ಪಂಚೆ ಉಟ್ಕೊಂಡಿರ್ತಾರೆ. ಅನ್ನದಾತನಿಗೆ ಮಾಡಿರ್ತಕ್ಕಂಥ ಅವಮಾನಕ್ಕೆ ವ್ಯಾಪಕ ಆಕ್ರೋಶ. ಮಾಗಡಿ ರಸ್ತೆಯಲ್ಲಿ ಇರ್ತಕ್ಕಂಥ GT ಮಾಲ್ ಇದು. ನೀವೊಂದು ಕೆಲಸ ಮಾಡಿಬಿಡಿ, ಈ ಮಾಲ್ನವರು ಒಂದು ಬೋರ್ಡ್ ಹಾಕೊಂಡ್ಬಿಡಿ, ಡ್ರೆಸ್ ಕೋಡ್ ಇರುತ್ತೆ, ಇಂಥ ಡ್ರೆಸ್ ಕೋಡ್ನವ್ರು ಮಾತ್ರ ಒಳಗಡೆ ಬರಬೇಕು ಅಂತ. ನಿಮ್ಮ ಮಾಲ್ಗೆ ಯಾರು ಬರೋದಿಲ್ಲ. ಆವಾಗ ನಿಮ್ಮ ಮಾಲ್ಗೆ ಯಾರು ಬರೋದಿಲ್ಲ. ನಿಮಗೆ ಎಲ್ಲ ಬೇಕು, ಸವಲತ್ತು ಎಲ್ಲ ಬೇಕು. ಆದರೆ ಆ ಸವಲತ್ತನ್ನು ಕೊಟ್ಟಿರ್ತಕ್ಕಂಥ ಅನ್ನದಾತನಿಗೆ, ಇವತ್ತು ನಾವು ಬದುಕ್ತಾ ಇದೀವಿ ಅಂದ್ರೆ ಬಿಕಾಸ್ ಆಫ್ ಅನ್ನದಾತ. ಆದರೆ ಅದೇ ಅನ್ನದಾತನಿಗೆ ತಾವು ಮಾಡಿರ್ತಕ್ಕಂಥ ಅವಮಾನ ನಿಜಕ್ಕೂ ಸಹಿಸಲು ಸಾಧ್ಯ ಇಲ್ಲ. ನಾವು GT ಮಾಲ್ಗೆ ಸಿನಿಮಾ ನೋಡಕ್ ಬಂದಿದ್ವಿ, 6 ಗಂಟೆಗೆ ಬಂದಿದೀವಿ. ಇಲ್ಲಿ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ. ನೀವು ಪಂಚೆ ಹಾಕೊಂಡವ್ರನ್ನ ಬಿಡಲ್ಲ ಅಂತ ಹೇಳ್ತಿದ್ರಲ್ಲ, ಹೇಳಿ. ಈಗ ಪಂಚೆ ಹಾಕೊಂಡಿದ್ದೀರಾ, ಬಿಡಲ್ಲ ಅಲ್ಲ? ಅದೇ ವಿಡಿಯೋ ಹೇಳಿ. ನೀವು ವಿಡಿಯೋದವ್ರು ನಿಮ್ಮನ್ನು ಬಿಡ್ತೀವಿ, ಬಿಡಲ್ಲ ಅಂತ ಹೇಳ್ತಿಲ್ಲ, ನಿಮ್ಮನ್ನು ಬಿಡ್ತಿಲ್ಲ. ಅವ್ರು ಪಂಚಾಯತ್ ಎಲ್ಲರೂ ಪ್ಯಾಂಟ್ ಹಾಕೊಂಡ್ ಬಂದು ಬಿಟ್ಟು ನಾಳೆ ಹಾಕ್ತಾರೆ. ಪಂಚೆ ಹಾಕೊಂಡಿರೋರ್ನ ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವ್ ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ? ಅಲ್ಲೋ ಸೆಕ್ಯೂರಿಟಿ ಕೇಳಿದ್ರೆ ಅವನ ಹೇಳ್ತಾನೆ, ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ, ನಮ್ಗೆ ರೂಲ್ಸ್ ಇದೆ,
ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು. ಮೀಡಿಯಾದವ್ರ ಅಂತಂದ್ರೆ ನೀವೇನ್ರ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು. ಈಗ ಎಷ್ಟು ಗಂಟೆ ಬಂದಿದ್ದೀವು? ನಾನು 6 ಗಂಟೆಗೆ ಬಂದಿದ್ದು 6:30 ಮಾಡಿ ನೀವು ಒಳಗಡೆ ಹೋಗ್ತಾ ಹೋಗ್ತಾ ಇದ್ದೆ. ಬಿಟ್ಟಿಲ್ಲ. ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮಗೆ ಅಲೋ ಇಲ್ಲ ಸರ್, ನಾವು ಅಲೋ ಮಾಡಕ್ಕಾಗಲ್ಲ, ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ. ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ, ಯಾವ್ದೇ ಕಾರಣಕ್ಕೂ ಅಲೋ ಮಾಡಲ್ಲ, ಅವ್ರನ್ನ ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತಂದ್ರೆ ಹೇಳಿದ್ರು. ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ. ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತೆ. ಸರ್ ಹೇಳಿ ಸರ್ ನೀವು. ಏನಾಯ್ತು ಸರ್ ನಿಮ್ಗೆ? ಬಂದ್ರಲ್ಲ ಮಾಲೀಕ ಹೆಜ್ಜೆ ಹಾಕ್ಯಂಬಂದ್ರೆ ಒಳಗ್ ಬಿಡಂಗಿಲ್ಲ ಅಂತಂದ್ರೆ ಅವ್ರು ಶೂಟ್ ಮಾಡಿ ಏನಾಗ್ಬೋದು ಫಸ್ಟ್ ಒಳಗ್ ಬಿಡಂಗಿಲ್ಲ, ಪ್ಯಾಂಟ್ ಹಾಕ್ಯಂಬರ್ಬೇಕು, ಇದನ್ನ ಹಾಕ್ಯಂಬರ್ಬೇಕು ಅಂತ. ದೂರದಿಂದ ಬಂದವಿ ನಾವು, ಹೆಂಗ್ ಪಂಚಿ ಹಾಕ್ಯಂಬರೋದಪ್ಪ, ಇದನ್ನ ಪಂಚಿ ಬಿಟ್ಟು ಬರೋದಕ್ಕತ್ತಿಂದ ನಾವ್ ಹಳ್ಳಿ ಮಂದಿ ಅಂದ್ರ ಅವ್ರ ಇಲ್ರಿ ನಮಗೆ ಇದಾಕತಿ ಅದಾಕತಿ ಅಂತ. ಯಾವ್ದಣ್ಣ ಮಾಲ್ ಇದು? ಚೀಟಿ ಮಾಲ್.